ಕೆಲವೊಂದು ಸಾರಿ ನಾವು ಮನೆಗಳಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ಜಾಸ್ತಿ ಇದು ಗಂಡಸರಿಗಿಂತ ಶಾಪಗಳನ್ನು ಹಾಕ್ತಾ ಇರ್ತೀವಿ ಯಾರೊಬ್ಬರ ಮೇಲೆ. ಇವ್ರು ಹಾಳಾಗೋಗ, ಇವ್ರ ಮನೆಯ ಹೆಂಡತಿ ಮಕ್ಕಳೆಲ್ಲ ಹಾಳಾಗೋಗ್ಬಿಟ್ಟ, ಇವರು ಸರ್ವನಾಶ ಆಗ, ಇವ್ರ ಬೆಳವಣಿಗೆ ಎಲ್ಲ ಹಾಳಾಗೋಗ, ಈ ರೀತಿ ಸೋ ಥಿಂಗ್ಸ್ ಏನೇನೋ ಬಾಯಿ ಬಂದಂಗೆ ಬೈತಾ ಇರ್ತೀವಿ ನಾವು. ಅಫ್ಕೋರ್ಸ್ ಅಂದರೆ ಅವ್ರ ಕಡೆಯಿಂದ ಏನೋ ಅನ್ಯಾಯ ಆಗಿರುತ್ತೆ, ಅನ್ನಬಾರ್ದು ಮಾತುಗಳನ್ನು ಅಂದಿರ್ತಾರೆ, ನಮಗೆ ಬೆನ್ನಿಂದೆ ಚೂರಿ ಹಾಕಿರ್ತಾರೆ, ಮೋಸಗಳನ್ನು ಮಾಡಿರ್ತಾರೆ, ಸುಳ್ಳುಗಳನ್ನು ಹೇಳಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ನಮ್ಗೆ ಗಲ್ಟಾಗಿರುತ್ತೆ. ಆವಾಗ ಮನುಷ್ಯನಿಗೆ ರೋಷ, ಆವೇಶ, ಕೋಪ, ಹತಾಶೆ ಎಲ್ಲ ಆಗುತ್ತೆ. ಅದಕ್ಕೆ ಪ್ರತಿಯಾಗಿ ನಾವೇನಾದರೂ ಒಂದು ಶಾಪ ಹಾಕೋದು ಇದು ಮನುಷ್ಯನ ಸಹಜ ಗುಣ. ಬಟ್ ಇದು ಅತಿರೋಕ್ಕೆ ನಾವು ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟಾಗ ಅವತ್ತಿನ ದಿನ ಈ ರೀತಿ ನೀವು ನೋಡಿ ನನಗೆ ಅನ್ಯಾಯ ಮಾಡಿದ್ದೀರಾ, ಏನಾಗ್ತೀರಾ ಅಂತ ಅವತ್ತಿನ ದಿನ ಅವರಿಗೆ ಶಾಪ ಹಾಕಿ ಅವ್ರ ಬಗ್ಗೆ ಚೆನ್ನಾಗಿ ಬೈಕೊಂಡು ಒಂದು 2-3 ಡೇಸ್ ಆದರೂ ಕೂಡ ಈ ಕೋಪ ಅನ್ನೋದು ನಮಗೆ ಕಡಿಮೆ ಆಗೋದಿಲ್ಲ. ಸೊ ಅದು ಹೊರಗಡೆ ಬರಬೇಕಲ್ಲ ಆ ನೋವು, ಅದಕ್ಕೆ ಬೈತಾನೇ ಇರ್ತೀವಿ ಸತತವಾಗಿ. ಓಕೆ, ಅದೆಲ್ಲ ಒಳ್ಳೆಯದು, ಕನ್ಸಿಡರ್ ಮಾಡೋಣ. ಏಕೆಂದರೆ ಮನುಷ್ಯನಲ್ಲಿರುವಂಥ ಎಲ್ಲ ಭಾವನೆಗಳು ಹೊರಗಡೆ ಬಂದಾಗ ಮನಸ್ಸು ನಿರಾಳ ಆಗುತ್ತೆ. ಅಫ್ಕೋರ್ಸ್ ಈ ಥರ ಮಾಡೋದು ಅದಕ್ಕೆ ಒಂದು ಅರ್ಥ ಇದೆ. ಬಟ್ ನಾವು ಹಂಗಲ್ಲ. ಕೆಲವರು ಏನು ಮಾಡ್ತೀವಿ, ಅದನ್ನು ಸಾಯೋವರೆಗೂ ಮನಸ್ಸಲ್ಲಿ ಇಟ್ಕೋತೀವಿ, ಪ್ರತಿದಿನ ಹಾಕ್ತೀವಿ ಶಾಪನ. ನೋಡಿ, ಅವ್ರ ಮುಖ ನೋಡಿದಾಗೆಲ್ಲ, ಅವ್ರೆಲ್ಲಾದರೂ ಸಿಕ್ಕಿದಾಗೆಲ್ಲ ಮಂಗಳವಾರ, ಶುಕ್ರವಾರ, ತಿಥಿ, ವಾರ, ನಕ್ಷತ್ರ ಯಾವುದೂ ಹೇಳೋದಿಲ್ಲ, ನೋಡೋದು ಇಲ್ಲ, ಹೇಳ್ತಿರೋದೇ, ಬೈತಿರೋದೇ, ಅವ್ರ ಬಗ್ಗೆ ಸುದ್ದಿ ಬಂದಾಗೆಲ್ಲ ಶಾಪ ಹಾಕ್ತಾ ಇರುತ್ತೆ ಎವ್ರಿ ಡೇ. ಒಂದು ಸಾರಿ ಯೋಚನೆ ಮಾಡಿ ನೋಡಿದಿರಾ, ಅವರವರ ಕರ್ಮಕ್ಕೆ ಅವರವರು ಹೋಗ್ತಾರೆ. ಅವರೇನಾದರೂ ತಪ್ಪು ಮಾಡಿದರೆ ಆ ತಪ್ಪಿಗೆ ಲೆಕ್ಕ ಇಟ್ಟು ಅದಕ್ಕೆ ಫಲವನ್ನು ಕೊಡೋದು ಕರ್ತವ್ಯ ಇರೋದು ಭಗವಂತನಿಗೆ, ನಮಗಲ್ಲ. ನಾವು ಯಾರನ್ನೋ ತಿದ್ದೋದಕ್ಕೆ ನಾವು ಭೂಮಿ ಮೇಲೆ ಬಂದಿಲ್ಲ. ಸೊ ಅವ್ರು ತಪ್ಪು ಮಾಡಿದ್ರೆ ಅವ್ರು ಪನಿಷ್ಮೆಂಟ್ ತಗೋತಾರೆ. ಅವ್ರ ತಪ್ಪನ್ನು ಎತ್ತೆತ್ತಿ ಹೇಳಿ ನಾವು ಪನಿಷ್ಮೆಂಟ್ ಕೊಡೋದಕ್ಕೆ ಹೋಗ್ತೀವಲ್ಲ, ಸೊ ಅವಾಗ ಆ ಪನಿಷ್ಮೆಂಟ್ ಅವ್ರಿಗಿಂತ ಜಾಸ್ತಿ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ವ್ಯಕ್ತಿತ್ವ ಏನು ಅಂತ ಅಲ್ಲಿ ಬಿಂಬಿಸ್ತಾ ಹೋಗ್ತೀವಿ. ಒಂದು ಅರ್ಥ ಮಾಡಿಕೊಳ್ಳಿ, ಅವ್ರಿಗೆ ಹಾಳಾಗೋಗಿ ಆ ಥರ ಅಂತ ಕೆಲವು ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡಿ ಪ್ರತಿದಿನ ಶಾಪ ಆಗ್ತಿದ್ದಾಗ ಅದೇನಾಗ್ಬಿಡುತ್ತೆ, ನೆಗೆಟಿವ್ ಎನರ್ಜಿನ, ನೆಗೆಟಿವ್ ಮೈಂಡ್ಸೆಟ್ನ, ಅಕರ್ಸಿಂಗ್ ಏನಿರುತ್ತೆ ಅದನ್ನು ನಾವು ಸ್ವಲ್ಪವಾಗಿ ಆಹ್ವಾನ ಮಾಡ್ಕೋತಾ ಇರ್ತೀವಿ, ಸ್ವೀಕಾರ ಮಾಡ್ಕೋತಾ ಇದ್ದೀವಿ. ಬೇರೆಯವರಿಗೆ ನಾವು ಹಾಳಾಗೋಗ್ಲಿ ಅಂತ ನಾವು ಏನು ಶಾಪ ಹಾಕಿದ್ದಾಗ ಒಂದು ನ್ಯೂಸ್ ಬರುತ್ತೆ ನಮಗೆ, ಒಂದು ನಮ್ಮ ಶತ್ರು ಬಗ್ಗೆ ನೋಡಿ ಅವ್ನಿಗೇನೋ ಆಗ್ಬಿಡ್ತಂತೆ ಅಂತ. ಅವಾಗ ನಾವು ನಾನು ಶಾಪ ಹಾಕಿದ್ದೆ ನೋಡಿ, ಅದಕ್ಕೆ ಅವನಿಗೆ ಆ ರೀತಿ ತಟ್ಟು ಬಿಡ್ತು, ಸೊ ಅವನಿಗೇನೋ ಹಾಳಾಗೋದ ಅಂತ ನಾವು ಥಿಂಕ್ ಮಾಡ್ತೀವಿ. ಬಟ್ ಒಂದು ಯೋಚನೆ ಮಾಡಿದ್ರೆ ನಮ್ಮ ಶತ್ರುಗೆ 10% ಆಗಿರುತ್ತೆ ಏನೋ ಒಂದು ತೊಂದರೆ, ಬಟ್ ನಮಗೆ 60% ಏನೋ ಎಡವಟ್ಟಾಗಿರುತ್ತೆ. ಅದು ಪ್ರತಿಯಾಗಿ ನಮಗೆ ತೊಂದರೆ ಆಗಿರುತ್ತೆ. ಆ ತೊಂದರೆ ನಾವು ಕನ್ಸಿಡರ್ ಮಾಡಲ್ಲ. ಏಕೇಳಿ ಆಪೋಸಿಟ್ ವ್ಯಕ್ತಿ ಮೇಲೆ ನಮಗೆ ಕೋಪ ಇರುತ್ತೆ, ರೋಷ ಇರುತ್ತೆ. ಸೊ ನನಗೆ 60-80% ತೊಂದರೆ ಆಗಿದ್ರೂ ಅದನ್ನು ನಾವು ಕನ್ಸಿಡರ್ ಮಾಡಿದೆ. 10% ಆಗಿರೋದಕ್ಕೆ ನೋಡ್ದಾ ನನ್ನ ಶಾಪ, ಅಯ್ಯೋ ನಾನು ಎಂತೋಳು ಗೊತ್ತಾ, ನಾನು ಎಂತೋನು ಗೊತ್ತಾ, ಅದಕ್ಕೆ ಅವ್ರಿಗೆ ಹಂಗೆ ಆಗ್ಬಿಡ್ತು ಅಂತ. ಬಟ್ ಆ್ಯಕ್ಚುಲಿ ಅದಲ್ಲ. ಯಾಕೆಂದರೆ ತಪ್ಪು ಮಾಡೋದು, ಬಿಡೋದು, ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಮಾಡೋದು ಅದೆಲ್ಲ ಭಗವಂತನ ಲೆಕ್ಕ. ಆ ಕೆಲಸನ, ಭಗವಂತನ ಕೆಲಸನ ನೀವು ಮಾಡೋದಕ್ಕೆ ಹೋಗ್ಬೇಡಿ, ಭಗವಂತನಿಗೆ ಬಿಟ್ಟುಬಿಡಿ, ಅದನ್ನು ಭಗವಂತ ಮಾಡ್ತಾನೆ. ನೋಡಿ, ಈ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ರಾಮ ಆಗಲಿ ಸೀತೆ ಆಗಲಿ ಯಾವತ್ತೂ ರಾವಣನಿಗೆ ಶಾಪ ಹಾಕೋದಕ್ಕೆ ಹೋಗಲಿಲ್ಲ ಅಲ್ವಾ. ರಾವಣ ಸೀತೆಯನ್ನು ಅಪಹರಿಸಿದಾಗ ಎಂಥವ್ರಿಗೆ ಆಗಲಿ ನೋವಾಗುತ್ತೆ. ಆದರೆ ರಾಮ ಮಾಡಿದ ಕೆಲಸ ಏನು ಹೇಳಿ, ರಾವಣನಲ್ಲಿ ನಾನು ಅನ್ನೋ ಅಹಂಭಾವ ಇರುತ್ತೆ, ಅದನ್ನು ಕೊಲೆ ಮಾಡ್ತಾನೆ. ವ್ಯಕ್ತಿತ್ವದಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಮಗದೊಂದಲ್ಲಾಗಿರ್ಬೋದು, ಒಂದು ತ್ಯಾಗ, ಒಂದು ಧರ್ಮ, ಒಂದು ನ್ಯಾಯ, ಒಂದು ಸಚ್ಚಾರಿತ್ರ, ಒಳ್ಳೆಯ ಗುಣ ಎಲ್ಲವನ್ನ ರಾವಣನಿಗಿಂತ ಹೆಚ್ಚು ಅಳವಡಿಕೆ ಮಾಡಿಕೊಂಡವನು ರಾಮ. ಅಂದರೆ ಅಭಿವೃದ್ಧಿಯಾದ ರಾವಣನಿಗಿಂತ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಮೇಲ್ ಶಿಖರದಲ್ಲಿ ನಿಂತವನು ರಾಮ. ಹಾಗಾಗಿ ರಾಮನ ವ್ಯಕ್ತಿತ್ವ, ಸಚ್ಚಾರಿತ್ರ ರಾಮನನ್ನ ದೇವರನ್ನಾಗಿ ಮಾಡಿತು. ನಾನು ಅನ್ನೋ ದುರಹಂಕಾರ ರಾವಣನನ್ನು ಕೆಳಮಟ್ಟದಲ್ಲಿ ಇಡ್ತೇ ಹೊರತು ರಾಮ ಪ್ರತಿದಿನ ನನ್ನ ಹೆಂಡ್ತಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ನನಗೆ ತೊಂದರೆ ಕೊಟ್ಟಿದ್ದಾನೆ ಅಂತ ಪ್ರತಿದಿನ ಶಾಪ ಹಾಕೊಂಡು ಕೂತ್ಕೊಂಡಿದ್ರೆ ಇವತ್ತು ನಾವು
ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಮಂತ್ರ ಪಠಣೆ ಮಾಡ್ತಿರ್ಲಿಲ್ಲ. ರಾಮನಿಗೆ ನಾವು ದೇವರ ಸ್ಥಾನವನ್ನು ಕೊಡ್ತಾ ಇರಲಿಲ್ಲ, ಹೌದಲ್ವಾ? ಆತ ಎಲ್ಲಿ ಸೇಡು ತೀರಿಸ್ಕೊಂಡ, ಎಲ್ಲಿ ಪ್ರತಿದಿನ ಶಾಪ ಆಗ್ತಾ, ಎಲ್ಲಿ ಹೋರಾಟಕ್ಕೆ ನಿಂತ್ಕೊಂಡ, ಏನೂ ಮಾಡಲಿಲ್ಲ ಆತ. ಸರಿನಪ್ಪ, ಈ ರೀತಿ ಮಾಡಬಾರ್ದಾಗಿತ್ತು, ನೀನು ಮಾಡಿಬಿಟ್ಟೆ ಅಲ್ವಾ, ಸರಿ ನಾನು ಬರ್ತಾ ಇದ್ದೀನಿ, ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಹೋಗ್ತೀನಿ, ಯುದ್ಧ ಮಾಡಿದ್ರೆ ಯುದ್ಧ ಮಾಡ್ತೀನಿ, ನ್ಯಾಯವಾಗಿ ಕಳಿಸ್ಕೊಟ್ರೆ ನ್ಯಾಯವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಆತ ಯುದ್ಧ ಮಾಡ್ದ. ಹಾಗಾಗಿ ರಾಮ ಕೂಡ ಯುದ್ಧದಲ್ಲಿ ಸೋಲಿಸ್ತಾ, ಅವನ ಅಹಂಕಾರ ಕೂಡ ಕಡಿಮೆ ಆಯಿತು ರಾವಣನಿಗೆ. ಹಾಗೆ ನಾವು ಇನ್ನೊಬ್ಬರು ನಮಗೆ ಮೋಸ ಮಾಡಿದಾಗ ಅದನ್ನು ಭಗವಂತನ ಪಾದಕ್ಕೆ ಅರ್ಪಿಸ್ಬಿಡೋಣ. ನಾವು ಮನುಷ್ಯರು. ಅವತ್ತು 1 ದಿನ 2 ದಿನ 3 ದಿನ ಆ ನೋವು ಆಕ್ರಂದನ ಎಲ್ಲವನ್ನ ಬೈಕೊಳ್ಳಿ, ಶಾಪ ಹಾಕಿ, ಕೂಗಾಡಿ ಕಿರ್ಚಾಡಿ ಹತ್ತುಬಿಡಿ, ರಿಲ್ಯಾಕ್ಸ್ ಆಗುತ್ತೆ. ಅದಾದಮೇಲೆ ನೀವು ಮಾಡಬೇಕಾದ ಧರ್ಮ ಏನು? ನಿಮ್ಮ ಅಭಿವೃದ್ಧಿನ ನೀವು ಮಾಡ್ಕೊಂಡೋಗಿ. ಅವನು ಮೋಸ ಮಾಡ್ದ ತಾನೆ, ನೀವು ಮೋಸ ಮಾಡಬೇಡಿ. ಅವನು ಸುಳ್ಳು ಹೇಳ್ದ ತಾನೆ, ನೀವು ಸುಳ್ಳು ಹೇಳ್ಬೇಡಿ. ನಾವು ನ್ಯಾಯವಾಗಿರೋಣ. ನಮ್ಮ ವ್ಯಕ್ತಿತ್ವವನ್ನು ನಾವು ಹೈಕ್ ಮಾಡ್ತಾ ಹೋಗೋಣ. ನಮ್ಮ ಅಭಿವೃದ್ಧಿಯನ್ನು ನಾವು ಫೋಕಸ್ ಮಾಡೋಣ. ನಮ್ಮ ಪಾಡಿಗೆ ನಾವು ಬೆಳೆಯುತ್ತಾ ಹೋಗೋಣ. ಆಗ ನಮ್ಮ ಬೆಳವಣಿಗೆಯನ್ನು ನೋಡಿ, ಅಯ್ಯೋ ನಾನು ಎಷ್ಟು ಮೋಸ ಮಾಡಿದೆ, ಅವ್ರಿಗೆ ಎಷ್ಟು ಕಾಲಿಳಿಯಕ್ಕೆ ಟ್ರೈ ಮಾಡಿದೆ, ಏನು ಮಾಡಿದ್ರು ಕೂಡ ಬಗ್ಸಕ್ಕಾಗಲಿಲ್ಲ ರೀ ಅವ್ರನ್ನ. ಆ ಕ್ಷಣಕ್ಕೆ ಅವರು ಬಿದ್ದಿರ್ಬೋದು, ಬಟ್ ಮುಂದುವರ್ಕೊಂಡು ಹೊರಟೋಗ್ಬಿಟ್ರು. ಸೊ ರಿಯಲಿ ಗ್ರೇಟ್ ಮನುಷ್ಯರು ಅಂತ ಆತ ಯಾವತ್ತೂ ಕೈ ಎತ್ತಿ ನಮ್ಮ ಬಗ್ಗೆ ಮುಗಿತಾನೆ, ಅವತ್ತು ನಮ್ಮ ಗೆಲುವು. ಹಾಗಾಗಿ ಸೇಡು ತೀರಿಸ್ಕೊಳ್ಳೋ ಭರಾಟೆಯಲ್ಲಿ ಪ್ರತಿದಿನ ನಮಗೆ ನಾವೇ ಶಾಪ ಹಾಕ್ಕೋತೀವಿ ಅನ್ನೋದನ್ನ ಯಾವತ್ತೂ ಮರೆಯೋದಕ್ಕೆ ಹೋಗಬೇಡಿ. ನಿಜ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.